ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಈ ವಾರ ನಾಮಿನೇಟ್ ಆಗಿರೋದು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. 5 ಜನ ಮೇಲ್ ಕಂಟೆಸ್ಟೆಂಟ್ ಆಗಿದ್ದಾರೆ. ಮೊದಲದಾಗಿ ಪ್ರತಾಪ್, ತುಕಾಲಿ, ಸಂತೋಷ್, ವರ್ತೂರ್ ಸಂತೋಷ್, ಕಾರ್ತಿಕ್ ಮತ್ತು ಮೈಕಲ್. ಇವರಲ್ಲಿ ಟಾಪ್ ಕಂಟೆಸ್ಟೆಂಟ್ ಗಳು ಯಾರು, ಓಟ್ ತಗೊಂಡಿದ್ದಾರೆ ಯಾರು, ಈ ವಾರ ಮನೆಗೆ ಹೋಗೋದು ಯಾರು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ ಯಾರನ್ನ ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಪ್ರತಾಪ್ ಅವರಾಗಾದ್ರೆ ಆರೋಗ್ಯದಲ್ಲಿ ಏರುಪೇರಾಗಿ ಹಾಸ್ಪಿಟಲ್ ಸೇರಿದ್ರು. ಆವಾಗಿನಿಂದ ಬಿಗ್ ಬಾಸ್ ಮನೆಯಲ್ಲಿ ವಾತಾವರಣ ತುಂಬಾ ಚೇಂಜ್ ಆಗಿದೆ. ವೋಟಿಂಗ್ ಲಿಸ್ಟ್ ತುಂಬಾ ಬದಲಾವಣೆ ಆಗಿದೆ. ಈ ವಾರ ಮಾತ್ರ ವೋಟಿಂಗ್ ಪ್ರಕಾರ ಅಲ್ದೇನೆ ಬಿಗ್ ಬಾಸ್ ಕಡೆ ಟೀಮ್ ಇಂದ, ಕಲರ್ಸ್ ಕನ್ನಡ ಟೀಮ್ ಇಂದ ಯಾರಾದ್ರೂ ಮನೆ ಕಳ್ಸಾರ ಖಂಡಿತ ಅವರೇ ಹೋಗೋದು. ಇನ್ನು ವೋಟಿಂಗ್ ಪ್ರಕಾರ ಲಿಸ್ಟ್ ಬಂದ್ರೆ ಮೊದಲನೇ ಸ್ಥಾನದಲ್ಲಿ ಕಾರ್ತಿಕ್ ಅವರು ಬರ್ತಾರೆ. 2ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಪ್ರತಾಪ್ ಅವರು ಇದ್ದಾರೆ. ಬಟ್ ಈ ವಾರ ಪ್ರತಾಪ್ ಅವರು ಮನೆಗೆ ಕಳ್ಸಬಹುದು ಅಂತ ಹೇಳ್ತಾ ಇದೆ. ಇನ್ನು 3ನೇ ಸ್ಥಾನದಲ್ಲಿ ತುಂಬಾ ಬದಲಾವಣೆ ಆಗಿದೆ. ವರ್ತೂರ್ ಸಂತೋಷ್ ಅವರು ತೀರಾ ಬಾಟಮ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. 3ನೇ ಸ್ಥಾನಕ್ಕೆ ತುಕಾಲಿ ಸಂತೋಷ್ ಅವರು ಬಂದರೆ. ಇನ್ನು 4ನೇ ಸ್ಥಾನದಲ್ಲಿ ವರ್ತೂರ್ ಸಂತೋಷ್ ಇದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಮೈಕಲ್ ಅವರು ಇದ್ದಾರೆ. ಈ ವಾರ ಫುಲ್ ಟಾಸ್ಕ್ ಪರ್ಫಾರ್ಮೆನ್ಸ್, ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ನೋಡ್ತಾ ಇದ್ರೆ ವರ್ತೂರ್ ಸಂತೋಷ್ ಅವರು ತುಂಬಾ ಕಡಿಮೆ ಇದೆ. ಆದ ಕಾರಣ ಬಿಗ್ ಬಾಸ್ ಟೀಮ್ ಇಂದ ಆಗ್ಲಿ, ಕಲರ್ಸ್ ಕನ್ನಡ ಟೀಮ್ ಇಂದ ಆಗ್ಲಿ ವರ್ತೂರ್ ಅವ್ರನ್ನ ಮನೆಗೆ ಕಳಿಸಬಹುದು ಅಂತ ಮೂಲಗಳಿಂದ ಬರ್ತಾ ಇದೆ. ಈ ವಾರ ಟಾಪ್ ವೋಟ್ ಲಿಸ್ಟ್ ಆಡಿದ್ರೆ ಮಾತ್ರ ಕಾರ್ತಿಕ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಪ್ರತಾಪ್ ಅವರು ಯಾವಾಗ ಹಾಸ್ಪಿಟಲ್ ಸೇರಿದ್ರು ಆವಾಗಿಂದ ಸ್ಕ್ರೀನ್ ಸ್ಪೇಸ್ ಕಡಿಮೆ ಆಗಿತ್ತು, ಫೋಟೇಜ್ ಕಡಿಮೆ ಆಗಿತ್ತು. ಆದ ಕಾರಣ ವೋಟ್ಸ್ ಕೂಡ ತುಂಬಾ ಕಡಿಮೆ ಬರ್ತಾ ಇದೆ ಅಂತ ಹೇಳ್ಬೋದು. ಒಂದು ವೇಳೆ ಆರೋಗ್ಯದಲ್ಲಿ ಇನ್ನೂ ಸುಧಾರಣೆ ಕಂಡಿಲ್ಲ ಅಂದ್ರೆ ಪ್ರತಾಪ್ ಅವರು ಕೂಡ ಈ ಮನೆಯಿಂದ ಹೊರಗಡೆ ಹಾಕ್ಬೋದು. ಕಳೆದ ಸೀಸನ್ ಗಳು ಇದೇ ರೀತಿ ಆಗಿದೆ, ಈ ಸೀಸನ್ ಅದೇ ರೀತಿ ಆಗ್ಬೋದು ಅಂತ ತುಂಬಾ ಇದಾಗ್ತಾ ಇದೆ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವ್ ಯಾರು ವೋಟ್ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ